ವಿಜಯೇಂದ್ರ ಫ್ರೀ ಇದ್ರೆ ಬಂದು ಕಟಿಂಗ್ ಮಾಡಲು ಹೇಳಿ. ಶಿಕ್ಷಣ ಮಂತ್ರಿಗಳೇ ತಲೆ ಬಾಚಿಕೊಂಡು ಬನ್ನಿ, ಕಟಿಂಗ್ ಮಾಡಿಸಿಕೊಂಡು ಬನ್ನಿ ಎಂದು ಟೀಕೆ ಮಾಡಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರಿಗೆ ನನಗೆ ಕಟಿಂಗ್ ಮಾಡುವವನು ಫ್ರೀ ಇಲ್ಲ, ವಿಜಯೇಂದ್ರ ಫ್ರೀ ಇದ್ರೆ ಬಂದು ಕಟಿಂಗ್ ಮಾಡಲಿ ಎಂದು ತಿರುಗೇಟು ನೀಡಿದರು. ಅವರು ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಗಲಭೆ ಮಾಡಿದವರಲ್ಲ ಪರವಾಗಿ ಸರ್ಕಾರ ಚನ್ನಗಿರಿ ಗಲಭೆಯನ್ನು ಧ್ವನಿ ಕೊಡ್ತಾ ಇದ್ದಾರೆ. ಇವಾಗ ಹಂಗಲ್ಲ, ಬಿಜೆಪಿ ಅವ್ರು ನೀವು ಏನೇ ಮಾಡಿ ಅದು ಉಲ್ಟಾ ಮಾತಾಡೋದೇ ಅವ್ರಿಗೆ ಅಭ್ಯಾಸ. ಯಾಕಂದ್ರೆ ಹೊಟ್ಟೆ ಉರಿ, ನಾವು ಅಧಿಕಾರದಲ್ಲಿ ಇರಬೇಕಾಗಿದ್ದು ಅಧಿಕಾರದಲ್ಲಿ ಇದ್ದಲ್ಲ, ಯಾರು ಮಾಡಿ ಇದನ್ನ ಹಾಳು ಮಾಡಬೇಕು. ಇವತ್ತು ನಮ್ಮ ಸರ್ಕಾರ ಬಂದಿರೋದು ಸಾಕಷ್ಟು ಒಳ್ಳೊಳ್ಳೆ ಇಂಪಾರ್ಟೆಂಟ್ ಕಾರ್ಯಕ್ರಮ. ನಾನು ಯಾಕೆ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ರೆ, ನೋಡಿ ನಮ್ಮ ಪ್ರಣಾಳಿಕೆಗೆ ಹೋಗಿ ಅಲ್ಲಿ ಕೆಲವು ಹೇಳಿದ್ವಿ ನಾವು, ಯಾರಾದರೂ ಆರ್ಗನೈಸೇಷನ್ಸು, ಯಾವುದೇ ಆರ್ಗನೈಸೇಷನ್, ಯಾವುದೇ ಸಮಾಜದ ಒಂದು ಒತ್ತನ್ನು ಕೊಡ್ತಕ್ಕಂಥ, ನಾನು ಹೇಳೋದು PFI ಇವನ್ನೆಲ್ಲ ಬ್ಯಾನ್ ಮಾಡಿ ಅವಾಗ ದೊಡ್ಡ ಚರ್ಚೆನೇ ಆಗೋದು. ಆದರೆ ಜನರು ತೀರ್ಮಾನ ಮಾಡಿದ್ರು, ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಕೊಟ್ಟರೆ ನಾವು ಸುರಕ್ಷಿತವಾಗಿ ಇರ್ತೀವಿ. ಇವತ್ತು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾವುದೇ ಸಂದರ್ಭದಲ್ಲಿ ಯಾವುದೇ ಇಂಥ ಇನ್ಸಿಡೆಂಟ್ ಆಗಿದೆ, ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಅದು ಚನ್ನಗಿರಿ ಇನ್ಸಿಡೆಂಟ್ ಇರ್ಬೋದು, ಹಾಸನ ಇನ್ಸಿಡೆಂಟ್ ಇರ್ಬೋದು, ಯಾವುದೇ ಇರ್ಬೋದು. ಆದರೆ ಸೆಗ್ರಿಗೇಟ್ ಮಾಡಿ ಅದನ್ನು ಪೊಲಿಟಿಸೈಸ್ ಮಾಡ್ತಕ್ಕಂಥದ್ದು ನಾನಂತೂ ವೈಯಕ್ತಿಕವಾಗಿ ತಗೊಳ್ಳೋದು. ಅದಕ್ಕೆಲ್ಲ ಕಾಲ ಟೈಮ್ ಕೊಡಬೇಕಾಗ್ತದೆ. ಅದನ್ನ ಇನ್ವೆಸ್ಟಿಗೇಷನ್ ಆದಾಗ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರಿಗೆ ಟೈಮ್ ಕೊಡಬೇಕಾಗುತ್ತೆ. ಅವರಿಗೆ ಆ ಫ್ರೀಡಮ್ ಕೊಟ್ಟಾಗ ಮಾಡ್ತಾರೆ. ಸರ್ಕಾರ ಹಸ್ತಕ್ಷೇಪ ಮಾಡ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಬಿಜೆಪಿಯವರಿಗೆ ಹೊಟ್ಟೆ ಉರಿ ಏನೇ ಮಾಡಿದರೂ ಅದಕ್ಕೆ ಅವರು ಉಲ್ಟಾ ಮಾತಾಡ್ತಾರೆ ಎಂದರು. ಟೀಕೆ ಮಾಡುವಾಗ ಗಂಭೀರತೆ ಇರಬೇಕು. ಮಧು ಬಂಗಾರಪ್ಪ, ನಾವು ಚಿತ್ರರಂಗದಲ್ಲಿ ಚಿತ್ರ ಮಾಡಿದಾಗ ಇವರು ಪುಕ್ಸಟ್ಟೆ ನೋಡ್ತಾರಾ? ಸಿನಿಮಾ ನೋಡಿಕೊಂಡು 3 ತಾಸು ಮಜಾ ಮಾಡ್ತಾರೆ ಎಂದು ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪ BY ವಿಜಯೇಂದ್ರ ಮೇಲೆ ಕಿಡಿಕಾರಿದರು. ಪ್ರಶ್ನೆ ಮಾಡಬೇಕು ಹೊರತು ನೀವು ಕೇಳಿದ್ರಲ್ಲ, ನಾಚಿಕೆ ಆಗುತ್ತೆ. ನಿಜವಾಗ್ಲೂ ನನಗೆ ಆನ್ಸರ್ ಮಾಡೋಕ್ಕೆ ನಾಚಿಕೆ. ಏರ್ ಕಟ್ಟಿಂಗು, ಡಬಲ್ ಗ್ರಾಜುಯೇಟು, ಚಿತ್ರರಂಗ, ಯಾಕೆಂದ್ರೆ ಇವರೇನು ಹೋಗ್ಬಿಟ್ಟು ಪುಕ್ಷಣೆ ಮಾಡ್ತಾರಲ್ಲ ಪಿಕ್ಚರ್. ನಾವು ಚಿತ್ರರಂಗದಿಂದ ಮಾಡಿದಾಗ ಹೋಗಿ ಇದೇ ಪಿಕ್ಚರ್ 3 ತಾಸು ಮಜಾ ಮಾಡ್ತಾರೆ. ಅದೆಲ್ಲ ಯಾವತ್ತು ಟಿಪ್ಪಣಿ ಮಾಡಬೇಕಾದ್ರೆ ಇನ್ನೊಂದು ಭಾಗ ನೋಡ್ಬೇಕಾಗುತ್ತೆ. ಯಾವತ್ತೂ ಕೂಡ ಬಹಳ ಗಂಭೀರವಾಗಿ ತಗೊಳ್ಬೇಕಾಗುತ್ತೆ. ಅವ್ರು ಟಿಪ್ಪಣಿ ಮಾಡಬೇಕಾದ್ರೆ ಯಾವತ್ತೂ ನಾವು ಇವತ್ತು ಚುನಾವಣೆಗೆ ಬಂದಾಗ ಶಿಕ್ಷಕರ ಕ್ಷೇತ್ರ ಅವರಿಗೆ ವಿಶ್ವಾಸವನ್ನು ನಾಳೆ ಕಮಿಟ್ಮೆಂಟ್ ಇರಬೇಕು. 6 ವರ್ಷ ನಾವು ಕೆಲಸ ಮಾಡಬೇಕು. ಶಿಕ್ಷಕರ ಪರವಾಗಿ ಧ್ವನಿ ಇರಬೇಕು. ಶಿಕ್ಷಕರು ಇಡೀ ರಾಜ್ಯದಲ್ಲಿ ಬರೆದಿಟ್ಕೊಂಡು ನಾವು ನಮ್ಮ ಸರ್ಕಾರದಿಂದ ಏನೇನು ನಿರ್ಧಾರಗಳನ್ನು ತಗೊಳ್ತಾ ಇದ್ದೀವಿ, ಶಿಕ್ಷಕರು ಕೂಡ ಗಂಭೀರವಾಗಿ ಅದನ್ನೆಲ್ಲ ತಗೊಳ್ತಾ ಇದ್ದಾರೆ. ಅವರಿಗೂ ಆಸೆ ಇದೆ, ಕೆಲವು ನಿರ್ಧಾರಗಳನ್ನು ನಾವು ಏನು ಮಾಡಿದ್ದೀವಿ ಅದು ನಮ್ಮ ಪರವಾಗಿ ನಿಲ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಶ್ರೀನಿವಾಸ ಗೆಲ್ಲಿಸಿ ಒಳ್ಳೆ ರೀತಿಯಲ್ಲಿ ಸರ್ಕಾರನೂ ಕೂಡ ಅವರ ಜೊತೆಗಿಟ್ಟು ಶಿಕ್ಷಕರ ಪರವಾಗಿ ನಾನು ಕೂಡ ಇರ್ತೀನಿ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಯಾವುದೇ ವ್ಯಕ್ತಿಯ ಮೇಲೆ ಟೀಕೆ ಟಿಪ್ಪಣಿ ಮಾಡುವಾಗ ನೋಡಿ ಮಾಡಿ ಟೀಕೆ ಮಾಡಬೇಕಾಗುತ್ತದೆ. ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗುತ್ತದೆ. ನಾವು ಚುನಾವಣೆಗೆ ಬಂದಾಗ ಅವರಿಗೆ ವಿಶ್ವಾಸ ಕೊಡಬೇಕು. ನಾಳೆಯ ಬದ್ಧತೆ ಇರಬೇಕು ಎಂದರು. ಮತ್ತಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.